ಶ್ರೀರಾಮಚಂದ್ರ ಪಟ್ಟಾಭಿಷೇಕವೇ ಅದು ನನಗೆ ತಿಳಿದಿರುವ ವಿಚಾರ. ಈ ವಿಚಾರ ನಿನಗೆ ಕಾಯುತ್ತಿದ್ದೇನೆ. ಲೋಕದಲ್ಲಿ ನಿನ್ನಂತ ಮೂಢತ್ರಿ ಉಂಟೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಕಷ್ಟವೇ ಏನೇ? ಈ ನಿನ್ನ ಮಾತುಗಳೇ ಈಗಿನ ವಿಚಿತ್ರವಾಗಿರಲಿಲ್ಲ.
ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಂತರ ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ, ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಷ್ಟೇ. ಶ್ರೀರಾಮಚಂದ್ರನು ಹೆತ್ತ ತಾಯಿ ಕೌಸಲ್ಯಕ್ಕಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವುದು. ಹೀಗಿದೆ ಬನ್ನಿ, ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಭಾಗ್ಯವೇ ಬೇರೆ, ಕೌಸಲ್ಯ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ಈ ಹಾಡು ಪ್ರೀತಿಯ ಉದರದಲ್ಲಿ ಜನಿಸುವುದಕ್ಕಿಂತ ಕೌಸಲ್ಯದ ಉದರದಲ್ಲಿ ಜನಿಸಿದ್ದರೆ ಇಲ್ಲಿ ಬಾ. ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗ ಸಂತೋಷವಲ್ಲವೇ? ಕೌಸಲ್ಯ ರಾಜಮಾತೆಯಾಗುವುದಲ್ಲ. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವನು. ನೀನು ಕೌಸಲ್ಯಗೆ ಕೌಸಲ್ಯಗೆ ನಾನೆಂದು ದಾಸಿ ಆಗಲಾರೆ. ದಾಸಿ ಆಗೋದಕ್ಕಿಂತ ಮರಣವೇ ಲೇಸು. ಈಗ ನಾನೇನು ಮಾಡಲೆ? ನಾನು ಹೇಳಿದಂತೆ ಮಾಡಿದ. ನೀನು ಹೇಳಿದಂತೆ ನಾನು ಮಾಡಿದೆ. ಏನು ಮಾಡಬೇಕು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರನ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಮಗುವಿಗೆ 2 ವರಗಳನ್ನು ಕೊಟ್ಟಿರಲಿಲ್ಲ. ಏನು? ಕೊಟ್ಟಿದ್ದರು ಬಂದ್ರ? ಅದನ್ನು ಸಮಯ ಬಂದಾಗ ಕೇಳು ಎಂದು ಹೇಳಿದ್ರು. ಈಗ ತಕ್ಕ ಈಗ ಕೇಳಿಕೊ. ಈಗ ಕೇಳಿಕೊಳ್ಳಲಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ಈ ರೀತಿಯಾಗಿ ಕೇಳಿ. ಯಾವ ರೀತಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗಾಗಬೇಕು. ಏನಂದ್ರೆ? ಒಂದನೇ ವರ್ಗ ಶ್ರೀರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ನೀನು ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೂಡಿರುವೆ. ಇನ್ನು ಈ ನಿನ್ನ 2ನೇ ವರ? 2ನೇ ವರಕ್ಕೆ ಯಾರಿಲ್ಲ ಹೇಳ್ಬಿಡ್ತಾರ? ಯಾರಾದರೂ ನನ್ನ ಪ್ರಾಣೇಶ್ವರರು ಇನ್ನೂ ಬಾರಲಿಲ್ಲ. 2ನೇ ವರಕ್ಕೆ ಆ ರಾಮಚಂದ್ರನು ನಾನು ಓಡಿಬಿಟ್ಟು 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ ನನ್ನ ಮಗನೇನಾದರೂ ರಾಜ್ಯವಾಡಬೇಕು. ನಾನೇನು ಹಿಂದೆ ಸಾಯುವೆನು, ನಾನೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿ ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಡು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ನೋಡಿ ನಾನಿನ್ನು ಕೋರುವೆನು. ಪಟ್ಟಾಭಿಷೇಕದ ವಿಚಾರವನ್ನು ಮಹಾರಾಜರು ನನಗೇಕೆ ಹೇಳಲಿಲ್ಲ? ಹೌದು, ಇದರಲ್ಲೇನೋ ಕುತಂತ್ರವಿದೆ. ಸಮಯವಾದರೂ ಮೀರುತ್ತಿರುವುದು. ಈ ಸಮಯ ಹೋದರೆ ಪುನಃ ಬರುವುದಿಲ್ಲ. ಮಂತ್ರೆಯ ಮಾತುಗಳನ್ನು ಕೇಳುವುದೇ ಒಳ್ಳೆಯದು. ಮಂತ್ರ ಬಾ, ಇಷ್ಟಕ್ಕೆ ಹೋಗುವೆ. ನೀನು ನನ್ನ ಆಪ್ತ ಸಖಿಯಲ್ಲವೇ? ಹೌದು, ನಾನೇನು ಈ ವಿಚಾರವನ್ನು ಮಹಾರಾಜರಿಗೆ
ನನ್ನ ಚಾತುರ್ಯವೇ ಅದು ಹೇಗೆ ಮಂತ್ರ ನೀನೇ ಹೇಳಿಕೊಡಬಾರದೆ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನಿನಗೆ ತಿಳಿದೆ ನನ್ನ ಮೇಲದವೇ? ಮಹಾರಾಜರು ಅಂತಃಪುರಕ್ಕೆ ಬರುವ ನಡೆಯುತ್ತಿದ್ದು ಈ ರೀತಿಯಾಗಿ ಯಾವ ರೀತಿ ಮಾಡಲಿ? ಆಭರಣಗಳನ್ನೆಲ್ಲ ಕಳಚಿಡು, ದೇಶರಾಶಿಗಳನ್ನೆಲ್ಲ ಕೆದಡಿ ಸಿಟ್ಟಿನಿಂದ ಮನಗೆ. ಆಗ ನಿನ್ನ ಪತಿಯು ಆತುರದಿಂದ ಬಂದು ಮೊದಲ ವಿಚಾರವನ್ನು ತಿಳಿಸಿ ರಾಮನನ್ನು ನಾನೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ನಂತರ ಹೊರಗಳನ್ನು ಹಾಗೆ ಆಗಿ ಮಂತ್ರ ನೀನು ಹೇಳಿದಂತೆ ಮಾಡಬೇಕು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದರೆ ಏನು ಹೇಳು? ನೀನೇ ಹೇಳಿದ್ದು ಎಂದು ಹೇಳಿದೆ. ನೀನೆಲ್ಲವೇ ಹೇಳಿಕೊಟ್ಟಿದ್ದು? ನನ್ನ ವಿಚಾರವೇ ಯಾರಾದರೂ ನನ್ನ ವಿಚಾರವೇ ಹಾಗುತ್ತಂತ ನಿನ್ನ ವಿಚಾರ ನಾನು ಹೇಳುವುದಿಲ್ಲ. ಮಹಾರಾಜರು ಬರುವ ವೇಳೆ ಆಯಿತು. ನೀನು ಈ ಮಾತುವಾಗಿ ಹುಟ್ಟು ರಾಮನ ಪಟ್ಟಾಭಿಷೇಕವನ್ನು ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ನನಗೆ ತಿಳಿಯುವುದು. ನಾನಿಗೊಂದ ಕಾರ್ಯ ನಾಳೆಗೂ